ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಂತಹ MBBS ಮತ್ತು ಡೆಂಟಲ್ ಸಂಬಂಧಪಟ್ಟ ಹಾಗೆ ಮಾಪಪ್ ರೌಂಡ್ KE ಅವರು ಏನು ಕಂಡಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ರಿಲೇಟೆಡ್ ಸೀಟ್ ಮೆಟ್ರಿಕ್ಸ್ ಅನ್ನ KE ಅವರು ರಿಲೀಸ್ ಮಾಡಿದ್ದಾರೆ. ಸೊ ಅದರ ಜೊತೆಗೆ KEA ವಿಕಾಸನ ಅನ್ನೋ ಒಂದು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರು ಒಂದು ಡೀಟೇಲ್ ಆದ ವಿಡಿಯೋವನ್ನು ಕೂಡ ಹಾಕಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಆ ಒಂದು ವಿಡಿಯೋವನ್ನು ನಾನಿಲ್ಲಿ ತೋರಿಸೋದಿಲ್ಲ. ಸೊ ಅದಕ್ಕೆ KEA ವಿಕಾಸನ ಚಾನಲ್ನ ನೋಡ್ಕೊಳ್ಳಿ. ಸೊ ಇಲ್ಲ ಅಂತಂದ್ರೆ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳಿಗೆ ತಮ್ಮ ವಿಡಿಯೋವನ್ನು ಹಾಕೋದಕ್ಕಿಂತ KE ಅವರ ವಿಡಿಯೋವನ್ನು ಕಟ್ ಮಾಡಿ 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 ಹಾಕುವಂಥದ್ದು ಬಹಳ ರೂಢಿ ಇದೆ. ಸೊ ಅಂತಹ ಯಾರ್ದಾದ್ರೂ ವಿಡಿಯೋವನ್ನು ನೀವು ನೋಡ್ಕೊಳ್ಬಹುದು. ಆದರೆ ನನ್ನ ಚಾನಲ್ನಲ್ಲಿ ನಾ ಆ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ KEA ವಿಕಾಸನ ಚಾನಲ್ನ ನೀವು ನೋಡ್ಕೊಳ್ಬಹುದು. ಬಟ್ ಅವರಲ್ಲಿ ಏನು ಹೇಳಿದಾರೆ ಅನ್ನೋದನ್ನ ಒಂದು 3-4 ಪಾಯಿಂಟ್ ಅಲ್ಲಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಮಾಪಪ್ ರೌಂಡ್ ಪ್ರೊವಿಷನಲ್ ಸೀಟ್ ಮೆಟ್ರಿಕ್ಸ್ ವೈದ್ಯಕೀಯ ದಂತ ವೈದ್ಯಕೀಯ ಅಂತ ಕೊಟ್ಟಿದ್ದಾರೆ. ಸೊ ಬಹಳ ಜನ ಆಯುಷ್ಗೋಸ್ಕರ ಕಾಯ್ತಾ ಇದ್ದವರು ಅವರ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದ್ದಾರೆ, ನೀವು ಆಯುಷನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಬಟ್ KEA ಡೈರೆಕ್ಟರ್ ತಮ್ಮ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಿದ್ದಾರೆ. ಆಯುಷ್ಗೆ ಸಂಬಂಧಪಟ್ಟ ಹಾಗೆ ಸೀಟ್ ಮೆಟ್ರಿಕ್ಸ್ ಅನ್ನಾಗ್ಲಿ ಅಥವಾ ಮಾಪಪ್ ರೌಂಡ್ ಅನ್ನು ನಾವು MBBS ಮತ್ತೆ BDS ಮುಗಿದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಒಳ್ಳೆಯದೇ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಆಯುಷ್ ಕಾಲೇಜಸ್ಗಳು ಇಷ್ಟು ಬೇಗ ಅಂತೂ ಸ್ಟಾರ್ಟ್ ಆಗೋದಿಲ್ಲ. ಮೇ ಬಿ ಅಕ್ಟೋಬರ್ ಎಂಡ್ ತನಕ ಅಥವಾ ನವೆಂಬರ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಈ ಮಾಪಪ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಡೀಟೇಲ್ ಆದ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿಲ್ಲ. ಸೊ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ KE ಅವರು. ಮಾಡಿದ ಮೇಲೆ ನಿಮಗೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಎಷ್ಟು ಮಾಡಬೇಕು, ಏನು ಮಾಡಬೇಕು ಮುಂದೆ ಹೇಳ್ತೀನಿ. ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಪೇ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ನೀವು ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಕಾಣಬಹುದು ಇಲ್ಲಿ. ಸೊ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಮತ್ತು ಆಲ್ರೆಡಿ ಇರುವಂತ ವಿದ್ಯಾರ್ಥಿಗಳಲ್ಲಿ ಯಾರ ಹತ್ರ ನೀಟ್ ವೆರಿಫಿಕೇಶನ್ ಇಲ್ಲ, ನೀಟ್ ವೆರಿಫಿಕೇಶನ್ ಸ್ಲಿಪ್ ಅಂತಂದ್ರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀಟ್ ರ್ಯಾಂಕ್ ಬರಬೇಕು. ಸೊ ಅದು ಇಲ್ಲ ಅಂದ್ರೆ ನೀವುಗಳು ಕೂಡ ಈಗ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಬಟ್ ಇಟ್ ಇಸ್ ನಾಟ್ ಕಂಪಲ್ಸರಿ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಸ್ಟೂಡೆಂಟ್ ಅಥವಾ KEA ಕೌನ್ಸಿಲಿಂಗ್ ಅಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಅಲ್ಲ. ಆದರೆ ನಿಮ್ಮ ಹತ್ರ ಅದು ಇಲ್ಲ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಬಹುದು ಅಷ್ಟೇ. ಇನ್ನು ಸೊ ಸೀಟ್ ಮೆಟ್ರಿಕ್ಸ್ ಅನ್ನು ಒಂದ್ಸಲ ನೋಡ್ಕೊಂಡು ಬಿಡೋಣಂತೆ. ನಾನು ಕ್ವಿಕ್ ಆಗಿ ಬ್ರೀಫ್ ಸೀಟ್ ಮೆಟ್ರಿಕ್ಸ್ ಅನ್ನ ನಾನು ಇಲ್ಲಿ ತೋರಿಸ್ತೀನಿ. ಮೊದಲು ನಾನು MBBS ತೋರಿಸ್ತಾ ಹೋಗ್ತೀನಿ. ಲಾಸ್ಟ್ ಪೇಜ್ ಅಷ್ಟೇ ನಾನು ತೋರಿಸ್ತಾ ಇರೋದು. ನೀವು ಯಾವ್ಯಾವ ಕಾಲೇಜಲ್ಲಿ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಕೊಳ್ಳಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ನಿಮಗೆ ಇಲ್ಲಿ ಜನರಲ್ ಮೆರಿಟ್ ತೋರಿಸ್ತೀನಿ ನಾನು. 3 ಸೀಟ್ ಅಂತ ಇದೆ. 3 ಸೀಟ್ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ. ಸೊ ಈ 3 ಸೀಟ್ ಏನಿದೆ, ಸೊ ದೀಸ್ 3 ಸೀಟ್ಸ್, ಒಂದು ಬೆಂಗಳೂರು ಮೆಡಿಕಲ್ ಕಾಲೇಜ್, ಇನ್ನೊಂದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿದೆ. ಸೊ ಇನ್ನೊಂದು ಸೀಟು ಬೇರೆ ಯಾವುದೋ ಒಂದು ಕಾಲೇಜಲ್ಲಿದೆ. ನಾನು ಅಷ್ಟು ಡೀಟೇಲ್ ಆಗಿ ಕಾಲೇಜ್ ಟು ಕಾಲೇಜ್ ನೋಡ್ತಾ ಹೋಗಿಲ್ಲ. ಬಟ್ ನೀವು ಬೇಕು ಅಂದ್ರೆ ನೋಡ್ಕೊಳ್ಬಹುದು. ಇದರ ಜೊತೆಗೆ ಯಾರ್ಯಾರಿಗೆ GMP ಸೀಟ್ಗಳು ಇಲ್ಲಿ ಕಾಣಿಸ್ತಾ ಇದೆ, GMP ಸೀಟ್ಗಳು. ಸೊ GMPH 8, GMP 41 ಅಂತ ಏನಿದೆ, ಇದು ಮ್ಯಾಕ್ಸಿಮಮ್ ಕಾಲೇಜಸ್ಗಳಲ್ಲಿ 22 ಲಕ್ಷದ ಸೀಟುಗಳೇ ಉಳಿದಿರುವಂಥದ್ದು. ಅದಕ್ಕಿಂತ ಕಡಿಮೆ 12 ಲಕ್ಷದ ಸೀಟ್ ಅಂತ ಏನಿದೆ, ಅದು ಬಹಳ ಕಡಿಮೆ ನಂಬರ್ ಆಫ್ ಕಾಲೇಜಸ್ಗಳಲ್ಲಿ ಉಳಿದಿರುವಂಥದ್ದು. ಅದನ್ನು ಕೂಡ ನೋಡ್ಕೊಳ್ಳಿ. ಅದಾದ್ಮೇಲೆ ನೀವು ನೋಡ್ಬೋದು ಇಲ್ಲಿ MA ಒಂದಿದೆ, MC ಇದೆ, ME ಇದೆ, MEH 0 ಇದೆ, MM ಒಂದಿದೆ. ಓಪನ್ ಕ್ಯಾಟಗರಿಯಲ್ಲಿ 65 ಸೀಟ್ಸ್ ಇದೆ. ಓಪನ್ ಕ್ಯಾಟಗರಿ ಅಂತಂದ್ರೆ ಸೊ ನಾನ್ ಕರ್ನಾಟಕದವರು ನಮ್ಮ ಜೊತೆಗೆ ಪಾರ್ಟಿಸಿಪೇಟ್ ಮಾಡಬಹುದು, ಮೆರಿಟ್ ಪ್ರಕಾರ ಅಲಾಟ್ ಆಗುವಂಥದ್ದು. ಸೊ ಅದರ್ಸ್ ಕ್ಯಾಟಗರಿ 245 ಸೀಟ್ ಇದೆ. ಬಟ್ ಬಹಳ ಆಶ್ಚರ್ಯ ಸಂಗತಿ ಅಂದ್ರೆ NRI ಒಂದೇ ಒಂದು ಸೀಟ್ ಉಳಿದಿರುವಂಥದ್ದು. ಸೊ ಅದರ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಕ್ಯಾಟಗರಿ 245 ಇರುವಂಥದ್ದು. ಇನ್ನು SCH ಅಲ್ಲಿ ಸೊ 1 ಸೀಟ್ ಇದೆ, SCG ಅಲ್ಲಿ 6 ಸೀಟ್ ಇದೆ, SCRH ಅಲ್ಲಿ 1 ಸೀಟ್ ಇದೆ. ಅದೃಷ್ಟವಂತರಿಗೆ ಮಾತ್ರ ಸಿಗುವಂಥದ್ದು ಇದು. ಟೋಟಲ್ 377 ಸೀಟ್ ಅಂತ ಅನ್ಸಿದ್ರು ಕೂಡ ಇದರಲ್ಲಿ ಹುಳಿ ದ್ರಾಕ್ಷಿ ಅಂತ ನಾವೇನು ಹೇಳ್ತೀವಲ್ಲ, ಕೈಗೆಟುಕದ ಹುಳಿ ದ್ರಾಕ್ಷಿ, ಅವೇ ಜಾಸ್ತಿ ಇದೆ. 2AG ಅಲ್ಲಿ 1 ಸೀಟ್ ಇದೆ. ಸೊ ಅದು ಬಿಟ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕಾಣಿಸ್ತಾ ಇರೋದು GM ಅಲ್ಲೇ 3 ಸೀಟ್ ಕಾಣಿಸ್ತಾ ಇರೋದು. ಸೊ ನೀವು ಹೇಳ್ಬೋದು ಸರ್ GM ಅಲ್ಲಿ BMC ಅಂತ ಕಾಲೇಜ್ ಉಳಿದಿದೆ ಅಂತಂದ್ರೆ, ಸೊ ಆಲ್ರೆಡಿ ಈಗ ನಾನು ಅಡ್ಮಿಷನ್ ತಗೊಂಡಿದ್ದೀನಿ, ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ ಅಥವಾ ನನಗೆ ಅನ್ಯಾಯ ಆಗ್ತದಲ್ವಾ? ಇದನ್ನೇ KEA ಡೈರೆಕ್ಟರ್ ಕ್ಲಿಯರ್ ಕಟ್ ಆಗಿ ಹೇಳಿರೋದು. ಸೊ
ಹಿಂದಿನ ವರ್ಷದಲ್ಲೂ ಕೂಡ ಕೆಲವು ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗಿದ್ದಿದೆ ಇದರ ವಿರುದ್ಧ. ನನಗೆ ಮೆರಿಟ್ ಪ್ರಕಾರ ಈಗ BMC ಯಲ್ಲಿ ಒಂದು ಸೀಟ್ ಉಳಿದಿದೆ ಅಂದ್ರೆ ಎಲ್ಲರಿಗೂ ಆಸೆ ಇದೆ ಅಲ್ವಾ. ಸೊ ಆದರೆ ಕೋರ್ಟಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರೋದಿಲ್ಲ. ಯಾಕಂತಂದ್ರೆ ಅವರ ಬ್ರೋಷರ್ದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ KE ಅವರು ತಮ್ಮ KEA ಅಂಡರ್ ಬರುವಂತಹ ಕೌನ್ಸಿಲಿಂಗ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಂತ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಯಾವ್ದಾದ್ರು ಕಾಲೇಜಲ್ಲಿ ಹೊಸದಾಗಿ ಸೀಟ್ಗಳು ಆಡ್ ಆದ್ರೆ ಬಿಡ್ತೀವಿ. ಯಾಕಂದ್ರೆ ಲಾಸ್ಟ್ ಇಯರ್ ಕೆಂಪೇಗೌಡದಲ್ಲಿ ಆಡ್ ಆಗಿತ್ತು ಕಿಮ್ಸ್ ಅಲ್ಲಿ ಬೆಂಗಳೂರು. ಸೊ ಅವಾಗ ಬಿಟ್ಟಿದ್ರು, ಅದನ್ನು ಕೂಡ ಅವ್ರು ಹೇಳಿದ್ದಾರೆ ವಿಡಿಯೋದಲ್ಲಿ, ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. ಸೊ ಈ BMC ಇರುವಂತ ಒಂದ್ ಸೀಟ್ ಆಗಿರ್ಬೋದು, MMC ಇರುವಂತ ಒಂದ್ ಸೀಟ್ ಆಗಿರ್ಬೋದು, ಇವೆಲ್ಲ ಅದೃಷ್ಟವಂತರಿಗೆ ಮಾತ್ರ. ಹಾಗಂತ ಹೇಳಿ ನೀವು ಅನ್ಕೋಬಹುದು ಸರ್ GM ಕೆಟಗರಿ ಏನಿದೆ ಅದು ನಾನು ನೋಡಿರೋ ಪ್ರಕಾರ 72 to 73K ಸ್ಟಾಪ್ ಆಗಿದೆ ಈ ಸೆಕೆಂಡ್ ರೌಂಡ್ ಅಲ್ಲಿ. ಸರ್ ನಂದು ಈಗ 80,000 ಇದೆ, ನನಗೆ ಆ ಸೀಟ್ ಸಿಗಬಹುದಾ? ಸಿಗಬಹುದು. ಆದರೆ ಒಂದು ಪಾಯಿಂಟ್ ಗೊತ್ತಿರಲಿ, ಇದಕ್ಕಿಂತ ಕಡಿಮೆಗೆ ಹೋಗಿರ್ತದೆ ಅದು. ಮೇ ಬಿ 25,000, 30,000, 50,000ಗೆ ಆ ಸೀಟ್ ಹೋಗುವಂತ ಚಾನ್ಸಸ್ ಇರ್ತದೆ, BMC MMC ಅಂತ ಸೀಟುಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನು ಪ್ರತಿ ವರ್ಷ ಅಬ್ಸರ್ವ್ ಮಾಡ್ತೀವಿ ನಾವು. ನೀವು ಹೊಸಬರಾಗಿರ್ಬೋದು, ಬಟ್ ನಾನು ಹೊಸಬ ಅಲ್ಲ ಈ ಫೀಲ್ಡ್ಗೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ನಾನು ಪ್ರತಿ ವರ್ಷ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅಷ್ಟಕ್ಕೂ ಮೀರ್ ನಿಮ್ಗೆ 80,000 ಇದ್ದು BMC ಸಿಕ್ತು ಅಂತಂದ್ರೆ ಸೊ ನಿಮಗಿಂತ ಜಾಸ್ತಿ ನನಗೆ ಖುಷಿ ಆಗ್ತದೆ, ಚಿಂತೆ ಮಾಡಬೇಡಿ. ಬಟ್ ಅಷ್ಟು ಅದೃಷ್ಟವಂತರು ಇಲ್ಲ ನಮ್ಮಲ್ಲಿ. ಓಕೆ, ಸೊ ಯಾಕೆ 25,000 30,000 ಸಿಗಬಹುದು? ಸೊ ಒಂದು ಅವರು ಕೌನ್ಸಿಲಿಂಗ್ ಅಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ, ಇಲ್ಲ MCC ಅಂತಾರೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ವೇಟ್ ಮಾಡ್ತಾ ಇರ್ತಾರೆ, ಇಲ್ಲಿ ಮಾಡಿರೋದೇ ಇಲ್ಲ. ಸೊ ಯಾರೋ ಒಬ್ರು ಇಬ್ರು ಇದ್ರು ಸಾಕಲ್ವಾ? ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿದ್ದಾರೆ ಕರ್ನಾಟಕದಲ್ಲಿ, ಒಬ್ರು ಇಬ್ರು ಇಂಥವ್ರು ಇದ್ದೇ ಇರ್ತಾರೆ ಅಲ್ವಾ? ಸೊ ಅದಕ್ಕಾಗಿ ಅಂಥವ್ರೆ ಪಾಲಾಗ್ಬಿಡ್ತದೆ. ಇನ್ನು ಇದರಲ್ಲಿ 22 ಲಕ್ಷದ್ದು ಚಾನ್ಸಸ್ ಇದೆ, ಇಲ್ಲ ಅಂತ ಏನಿಲ್ಲ, ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದ್ರೆ. ಬಟ್ 12 ಲಕ್ಷದ ಇದ್ರು ಕೂಡ ನಿಮಗೆ 85-90,000 ಇದ್ರು ಕೂಡ 12 ಲಕ್ಷ ಸಿಕ್ಬಿಡ್ತದೆ, ಅದಕ್ಕೇನಿಲ್ಲ. ಆದ್ರೆ ಮತ್ತೆ ನಿಮ್ದು 1.6 ಲ್ಯಾಕ್ ಇದೆ ಸರ್, ನನಗೆ 12 ಲಕ್ಷ ಸಿಗ್ಬೋದಾ? ನಾನು 100% ಸಿಗೋದಿಲ್ಲ ಅಂತಾನೆ ಹೇಳ್ತೀನಿ. ಇಲ್ಲ ಸರ್ ನಂದು 1.5 ಲ್ಯಾಕ್ ಇದೆ, 1.4 ಲ್ಯಾಕ್ ಇದ್ರು ನಿಮ್ಗೆ ಸಿಗೋದಿಲ್ಲ ಅಂತಾನೆ ಹೇಳ್ತೀನಿ ನಾನು. ಯಾಕೆ ಅಂದ್ರೆ 12 ಲಕ್ಷದ ಎಷ್ಟೇ ಸೀಟ್ ಉಳಿದ್ರು ಕೂಡ ಈಗ ನೋಡಿ 1.29 ಲ್ಯಾಕಿಗೆ ಸ್ಟಾಪ್ ಆಗಿದೆ ಅದು ಅಲ್ವಾ? ಸೊ ಅದಕ್ಕಿಂತ ಕಡಿಮೆಗೆ ಹೋಗ್ತದೆ ಹೊರತು ಅದಕ್ಕಿಂತ ಜಾಸ್ತಿ ಹೋಗೋ ಪಾಸಿಬಿಲಿಟಿ ಬಹಳ ಕಡಿಮೆ ಇರ್ತದೆ ಅನ್ನೋದು ಗೊತ್ತಿರಲಿ. ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳು 12 ಲಕ್ಷದ ಇಷ್ಟು ದಿನ ಅಂದ್ರೆ 85, 90, 100, 1 ಲಕ್ಷ ಇದ್ದವರು 12 ಲಕ್ಷ ಇರೋದಿಲ್ಲ. ಸೊ ಅಂಥವ್ರು ಹಾಕೊಂಡ್ ಬಿಡ್ತಾರೆ ಈಗ ಹೊಸದಾಗಿ. ಸೊ ಆವಾಗ ಫ್ರೆಶ್ ಆಪ್ಷನ್ ಎಂಟರ್ ಆಗಿರೋದಕ್ಕೆ ಸೊ ನಿಮಗೆ ಕೈ ತಪ್ಪುವಂತ ಚಾನ್ಸಸ್ ಇರ್ತದೆ. ಅಂದ್ರೆ 1.6, 1.4, ಈವನ್ 1.3 ಆಲ್ಸೋ ಡಿಫಿಕಲ್ಟ್ ಟು ಗೆಟ್. ಸೊ ಅದೇ 22 ಲಕ್ಷದ್ದು ಫಾರ್ ಎಕ್ಸಾಂಪಲ್ ಈಗ 4.7 ಲ್ಯಾಕಿಗೆ ಸ್ಟಾಪ್ ಆಗ್ತದೆ GMP. ಸೊ ಅಂತ ಕೇಸಲ್ಲಿ ಯು ಮೇ ಗೆಟ್ ದಿಸ್. ಅಂದ್ರೆ ನಿಮ್ದು ಏನಾದ್ರು 3.5 ಲ್ಯಾಕ್ ಇತ್ತು ಅಥವಾ 5 ಲ್ಯಾಕ್ ಇದ್ರು ಕೂಡ ಯು ಮೇ ಗೆಟ್ ದಟ್ ಅಷ್ಟೇ. ಆದ್ರೆ ಈ 12 ಲಕ್ಷದಾಗ್ಲಿ ಅಥವಾ ಗೌರ್ಮೆಂಟ್ ಸೀಟ್ ಆಗ್ಲಿ ಇದು ಸಿಗುವಂತ ಪಾಸಿಬಿಲಿಟಿ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲೇ ಸಿಕ್ಕಿಲ್ಲ ಅಂದ್ರೆ ಆ ರ್ಯಾಂಕ್ ಒಳಗಡೆ ನೀವು ಇಲ್ಲ ಅಂತ ಅಂದ್ಮೇಲೆ ಈಗ ಇಲ್ಲಿ ಸಿಗುವಂತ ಚಾನ್ಸಸ್ಗಳು ಬಹಳ ಕಡಿಮೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅದಕ್ಕಿಂತ ಒಳಗಡೆನೆ ಈ ಸೀಟ್ಗಳು ಕೂಡ ಹೋಗುವಂಥದ್ದು. ಇದನ್ನ ನಾವು ಪ್ರತಿ ವರ್ಷ ನೋಡುವಂತ ಸಿನಾರಿಯೋ. ಫೈನ್, ಇದು MBBS. ಇನ್ನು BDS ಸಂಬಂಧಪಟ್ಟಾಗ ನೀವು ನೋಡಬಹುದು 1G ಕ್ಯಾಟಗರಿಯಲ್ಲಿ 1 ಸೀಟ್ ಕಾಣಿಸ್ತಾ ಇದೆ. ಸೊ ಅದಾದ್ಬಿಟ್ಟು 2AG ಅಲ್ಲಿ 4 ಇದೆ, 2AKH ಅಲ್ಲಿ 1 ಸೀಟ್ ಇದೆ, 2BG ಅಲ್ಲಿ 1 ಇದೆ. ಸೊ ಅದಾದ್ಮೇಲೆ ಜನರಲ್ ಮೆರಿಟ್ ಅಲ್ಲಿ ಅರೌಂಡ್ 6 ಸೀಟ್ ಇದೆ, GMH ಅಲ್ಲಿ 2 ಸೀಟ್ ಇದೆ. ಸೊ GMP ಅಲ್ಲಿ 35 ಸೀಟ್ ಇರುವಂಥದ್ದು. ಸೊ GMPH ಅಲ್ಲಿ 8. ಸೊ ಅದಾದ್ಮೇಲೆ ME ಅಲ್ಲಿ 2. ಸೊ ಅದು ಬಿಟ್ಟರೆ MM ಅಲ್ಲಿ 1, ಓಪನ್ ಅಲ್ಲಿ 44, ಅದರ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಕ್ಯಾಟಗರಿಯಲ್ಲಿ 65 ಸೀಟ್ ಇದೆ. SCG 5, SCH 3, SCK 1 ಸೀಟ್ ಇದೆ. ಅದು ಬಿಟ್ಟರೆ STG 2, STH 1 ಇದೆ. ಸೊ ಟೋಟಲ್ 182 ಸೀಟ್ಗಳು ಇಲ್ಲಿ ಇರುವಂಥದ್ದು. ಸೊ ನೀವು ಬೇಕು ಅಂದ್ರೆ BDS ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಇದರಲ್ಲಿ ಕ್ಲಿಯರ್ ಕಟ್ ಆಗಿ BDS ಬಗ್ಗೆ ಕಾಷನ್ ಡಿಪಾಸಿಟ್ ಇಷ್ಟೇ ಪೇ ಮಾಡಬೇಕಂತ ಹೇಳಿಲ್ಲ ವಿಡಿಯೋದಲ್ಲೂ ಕೂಡ. ಸೊ ನೋಡೋಣಂತೆ, ಅವರ ಒಂದು ಡೀಟೇಲ್ಡ್ ಶೆಡ್ಯೂಲ್ ಬಂದ ಮೇಲೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿರ್ತಾರೆ, ಆದಷ್ಟು ಬೇಗ KE ಅವರು ಕೊಡ್ತಾರೆ ಅಂತ ನಾನು ಅನ್ಕೋತೀನಿ. ನೋಡೋಣಂತೆ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರಮ್ ದ KE ವಿಡಿಯೋ ಏನು ಹಾಗಾದ್ರೆ? ಸೊ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಸೊ ಬಹಳ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಏನ್ ಹೇಳಿದಾರೆ ಅಂತಂದ್ರೆ ನಾವು ಮಾಪ್ ಅಪ್ ರೌಂಡ್ ಫಾರ್ ಮೆಡಿಕಲ್ ಡೆಂಟಲ್ ಓನ್ಲಿ. ಓಕೆ, ಸೊ ಅಂದ್ರೆ ಇದು ಮೆಡಿಕಲ್ ಡೆಂಟಲ್ಗೆ ಅಷ್ಟೇ ಇದೆ. ಬಟ್ ಆಯುಷ್ ಕೋರ್ಸಸ್ ಗಳಿಗೆ ಏನಿದೆ ಅದು ಮಾಪ್ ಅಪ್ ವಿಲ್ ಬಿ ಇದ್ದೇ ಇರ್ತದೆ, ಇಲ್ಲ ಅಂತ ಏನಿಲ್ಲ. ಓಕೆ, ಬಟ್ ಆಫ್ಟರ್ ದಿಸ್ ಮೆಡಿಕಲ್ ಅಂಡ್ ಡೆಂಟಲ್ ಅಷ್ಟೇ, ನೀವೇನು ತಲೆ ಕೆಡಿಸ್ಕೋಬೇಡಿ, ವೇಟ್ ಮಾಡಿ. ಎರಡನೇದಾಗಿ, ಮೊದಲನೇದಾಗಿ ಗೊತ್ತಿರಲಿ
MBBS to MBBS upgrade is not there, not available. ಈಗ ನಿಮ್ಗೆ ಯಾವುದೋ ಒಂದು MBBS ಸಿಕ್ಕಿದೆ, ಮತ್ತೆ ಇನ್ನೊಂದು ಬೆಟರ್ ಕಾಲೇಜ್ MBBS ಪಾರ್ಟಿಸಿಪೇಟ್ ಮಾಡ್ತೀನಿ, ಬರೋದೇ ಇಲ್ಲ. ಬಟ್ ಫ್ರಮ್ ಎನಿ ಅದರ್ ಕೋರ್ಸ್ ಟು MBBS ಇಸ್ ಪಾಸಿಬಲ್. ಎನಿ ಅದರ್ ಕೋರ್ಸಸ್ ಅಂದ್ರೆ ಏನು? ಎನಿ ಅದರ್ ಕೋರ್ಸಸ್ ಅಂತಂದ್ರೆ ಮೇ ಬಿ ಯು ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಇಂಜಿನಿಯರಿಂಗ್ ಅಂಡ್ ಗಾಟ್ ದ ಸೀಟ್, ಅಡ್ಮಿಷನ್ ಕೂಡ ತಗೊಂಡಿದ್ದೀರಿ, ಕಾಲೇಜಿಗೆ ಕೂಡ ಹೋಗ್ತಾ ಇದ್ದೀರಿ. ಸೊ ನಿಮ್ಮ ಬೈ ಲಕ್ ನಿಮಗೆ ಅದೃಷ್ಟವಶಾತ್ ನಿಮಗೆ ಇಲ್ಲಿ ಸೀಟ್ ಸಿಕ್ತು ಅಂದ್ರೆ, ಅಥವಾ ವೆಟರ್ನರಿಗೆ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿರ್ತೀರಿ, ಅಡ್ಮಿಷನ್ ಕೂಡ ಮಾಡ್ಕೊಂಡಿರ್ತೀರಿ, ಇಲ್ಲ BDS, BAMS, ಓಕೆ, ಸೊ ಫಾರ್ಮ್ ಸೈನ್ಸ್ ಏನಾದರೂ ಇರಲಿ, ಯಾವುದೇ ಆದರೂ ಕೂಡ ನೀವು MBBS ಅಪ್ಗ್ರೇಡೇಷನ್ಗೆ ಹೋಗಬಹುದು. ದರ್ ಇಸ್ ನೋ ಡೌಟ್ ಇನ್ ಇಟ್. ಆದರೆ ಪ್ರತಿ ವರ್ಷ ಇದನ್ನೇ ಮಾಡ್ತಾರೆ KE ಅವರು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆದರೆ ಡಾಕ್ಯುಮೆಂಟ್ಸ್ ಅನ್ನ ನಿಮಗೆ ಅಲಾಟ್ ಆಗಿ ಅಡ್ಮಿಷನ್ ತಗೊಂಡಿರುವಂತಹ ಕಾಲೇಜ್ ಅಂದ್ರೆ ಪ್ರೆಸೆಂಟ್ ಕಾಲೇಜ್ ಅಂತ ನಾ ಏನು ಕರಿತೀನಿ, ಸೊ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಇದು KE ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಿಮಗೆ KE ಅಲ್ಲಿ MBBS ಸೀಟ್ ಸಿಕ್ತು ಅಂದ್ರೆ ಮಾಪಪ್ ಅಲ್ಲಿ MBBS ಸೀಟ್ ಸಿಕ್ಕ ಮೇಲೆ ನಿಮಗೆ ಉಳಿದಿರುವಂತಹ ನೀವು ಅಡ್ಮಿಷನ್ ಆಗಿರುವಂತಹ ಸೀಟ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ MBBS ಸೀಟ್ ಯಾವ್ದು ಸಿಕ್ಬಿಡ್ತು, ಸಿಕ್ಕ ಮೇಲೆ ನನಗೆ ಅದು ಬೇಡ ಸರ್, BAMS ಇದೆ, ಇಂಜಿನಿಯರಿಂಗ್ ಇದೆ, ಅದೇ ಲೈಕ್ ಆಗ್ತದ, ಬರೋದೇ ಇಲ್ಲ ನಿಮಗೆ. ಓಕೆ, ಸೊ MBBS ಅಪ್ಗ್ರೇಡ್ ಆಯ್ತು ಅಂದ್ರೆ ನಿಮ್ಗೆ ಆಲ್ರೆಡಿ ಅಡ್ಮಿಷನ್ ಆಗಿದ್ದು ಕ್ಯಾನ್ಸಲ್ ಆಯ್ತು. ಸೊ ನೀವೇನ್ ಮಾಡ್ತೀರಿ ಅವಾಗ? ನೀವು KE ಅಲ್ಲಿ MBBS ಅಲಾಟ್ ಆಗಿರೋ ಅಲಾಟ್ಮೆಂಟ್ ಲೆಟರ್ ತಗೋತೀರಿ, ಅಂದ್ರೆ ಕನ್ಫರ್ಮೇಶನ್ ಲೆಟರ್ ತಗೊಂಡು ಸೀದಾ ಕಾಲೇಜಿಗೆ ಹೋಗ್ತೀರಿ. ಕಾಲೇಜಿಗೆ ಹೋಗಿ ಅಲ್ಲಿ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಬರೋ ಜವಾಬ್ದಾರಿ ನಿಮ್ದು. ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಹಾಗಾದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಂಜಿನಿಯರಿಂಗು, ವೆಟರ್ನರಿನೋ, BDS, BAMS ಸಿಕ್ಕಿದೆ. ಸೊ ನೀವು ಇಲ್ಲಿ ಏನ್ ಮಾಡ್ತೀರಿ ಅಂತ ಅಂದ್ರೆ MBBS ಸೀಟ್ ಸಿಕ್ಕ ಮೇಲೆ ಕಾಲೇಜಿಗೆ ಹೋಗ್ತೀರಿ, ಡಾಕ್ಯುಮೆಂಟ್ ಕೊಡಿ ಅಂತ ಹೇಳಿ. ಅವಾಗ ಅವ್ರು ಏನ್ ಹೇಳ್ತಾರೆ, KE ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಬೇಕು, ಲೀಗಲ್ ಆಗಿ ಮಾತಾಡಬೇಕು ಕಾಲೇಜಲ್ಲಿ ಅಷ್ಟೇ. ಸೊ ಯಾಕಂದ್ರೆ ಅವ್ರ ಸೀಟ್ ಏನ್ ಲಾಸ್ ಆಗೋದಿಲ್ಲ, ನೆಕ್ಸ್ಟ್ ಮಾಪಪ್ ಅಲ್ಲಿ ಆಡ್ ಅವರಿಗೆ ಅಲಾಟ್ ಆಗೇ ಆಗ್ತದೆ. ಬಟ್ ಇಂಜಿನಿಯರಿಂಗ್ ಆದ್ರೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ವೆಟರ್ನರಿಗೂ ಮಾಪಪ್ ಇದೆ ಅಂತ ಹೇಳಿದ್ದಾರೆ, ಫಾರ್ಮ್ ಸೈನ್ಸ್ಗೂ ಮಾಪಪ್ ಇದೆ ಅಂತ ಹೇಳಿದ್ದಾರೆ. ಸೊ BDS, BAMS ಅಂತೂ ಇದ್ದೇ ಇದೆ. ಕಾಲೇಜರು ಏನ್ ಹೇಳ್ಬೋದು ಹಾಗಾದ್ರೆ? ಸೊ ಕಾಲೇಜರು ಏನ್ ಹೇಳ್ಬೋದು ಅಂತ ಅಂದ್ರೆ, ಸೊ ನಾವು ನಿಮಗೆ ಕಾಲೇಜ್ ಡಾಕ್ಯುಮೆಂಟ್ಸ್ ಕೊಡಬೇಕಂದ್ರೆ ನನಗೆ 4 ವರ್ಷದ ಫೀಸ್ ಕಟ್ಟಿ ಅಥವಾ ಕಂಪ್ಲೀಟ್ ಕೋರ್ಸ್ ಫೀಸ್ ಕಟ್ಟಿ ಅಂತ ಹೇಳ್ಬೋದು. ಆಲ್ರೆಡಿ ನೀವು 1 ವರ್ಷದ ಏನ್ ಕಟ್ಟಿದಿರಿ, MBBS ನಿಮ್ಗೆ ಕನ್ಸಾಗಿತ್ತು, ಅದು ಸಿಕ್ಬಿಟ್ಟಿದೆ ಅಂದ್ರೆ ಇಲ್ಲಿ ಕಟ್ಟಿರೋ ಫೀಸ್ ಅನ್ನಂತೂ ನೀವು ಮರೀಲೇಬೇಕು. ನಿಮ್ಗದು ವಾಪಸ್ ಬರೋದಿಲ್ಲ, ತಲೆ ಕೆಡ್ಸ್ಕೋಬೇಡಿ. ಸೊ ಆದ್ರೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ನಿಮ್ಗೆ MBBS ಸಿಕ್ಕಿದೆ ಅನ್ನೋದೇ ಒಂದು ಖುಷಿ. ಆ ಖುಷಿಯಲ್ಲಿ ಈ ದುಡ್ಡನ್ನ ತಿರುಪತಿ ಹುಂಡಿಗೆ ಹಾಕಿದೀನಿ ಅಂತ ತಿಳ್ಕೊಂಡು MBBS ಗೆ ಅಡ್ಮಿಷನ್ ಮಾಡೋದು. ನಾ ಫೀಸ್ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಅದ್ರ ಜೊತೆಗೆ ಎಕ್ಸ್ಟ್ರಾ ಫೀಸ್ ಏನ್ ಕೊಟ್ಟಿರ್ತೀರಿ ಅದನ್ನು ವಾಪಸ್ ಕೊಡೋದಿಲ್ಲ. ಮೇ ಬಿ ಹಾಸ್ಟೆಲ್ ಫೀಸ್ ಏನ್ ಕೊಟ್ಟಿರ್ತೀರಿ ಆಲ್ರೆಡಿ ಅದನ್ನು ವಾಪಸ್ ಕೊಡ್ತಾರಿಲ್ಲೋ ಗೊತ್ತಿಲ್ಲ. ಅದ್ರ ಜೊತೆಗೆ 4 ವರ್ಷದ್ದು ನೀವು ಪೆನಾಲ್ಟಿ ಕಟ್ಟು ಹೋಗಿ ಅಂತ ಕೇಳಿದ್ರಿ ಕಾಲೇಜಲ್ಲಿ. ಸೊ ಇದ್ರ ಬಗ್ಗೆ KE ಅವರ ಒಂದು ಕ್ಲಿಯರ್ ಕಟ್ ಆದ ಇನ್ಸ್ಟ್ರಕ್ಷನ್ಸ್ ಗಳನ್ನ ಹೊರಡಿಸ್ಬೇಕು. ಆಕ್ಚುಲಿ ಒಂದು ನೋಟಿಫಿಕೇಶನ್ ಹಾಕ್ಬೇಕು, ಈ ರೀತಿ ಇಲ್ಲ, ಕಾಲೇಜ್ ಫೀಸ್ ಹೋದ್ರೆ ಹೋಗ್ಲಿ ಬೇಕಾದ್ರೆ, ಅಥವಾ ಕಾಲೇಜ್ ಫೀಸು ಕೊಡಿ ವಾಪಸ್ಸು. KE ಅವ್ರ ಕೆಲಸ ಇರ್ತದೆ, KE ಅವ್ರು ಕೊಡ್ಬೇಕು ಅದನ್ನ. ಸೊ ಕಾಲೇಜ್ ಫೀಸ್ ಅನ್ನ ಕೊಡ್ತೀವಿ, ಸೊ ನೀವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕಲ್ವಾ. KE ಅವ್ರು ಇದ್ರ ಬಗ್ಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಯಾಕಂದ್ರೆ ಪ್ರೆಸೆಂಟ್ ಕಾಲೇಜ್ ಗೌರ್ಮೆಂಟ್ ಇದ್ರೆ ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ಯೂರ್ ಪ್ರೈವೇಟ್ ಕಾಲೇಜ್ ಇದ್ದಾಗ ಅವರು ಹೇಳಿದ್ದೇ ಆಟ ಮಾಡಿದ್ದೇ ಆಟ ಆಗ್ಬಿಡ್ತದೆ. ಆ ಕಾರಣಕ್ಕೆ ನೀವು ಮೊದಲೇ ನಿಮ್ಮ ಕಾಲೇಜಲ್ಲಿ ಕೇಳ್ಕೊಳ್ಳಿ, ಸರ್ ನನಗೆ ಈ ರೀತಿ ಡಾಕ್ಯುಮೆಂಟ್ಸ್ ನನಗೆ ಬೇಕು, ಈಗ MBBS ಸೀಟ್ ಸಿಕ್ತು, ಡಾಕ್ಯುಮೆಂಟ್ಸ್ ತಗೋಬೇಕು ಅಂತ ಅಂದ್ರೆ ಏನ್ ರೂಲ್ಸ್ ಇದೆ, 4 ವರ್ಷದ ಫೀಸ್ ಕಟ್ಟಬೇಕು. ಅವ್ರಿಗೆ ಹೇಳ್ಬೇಕಾದ್ರೆ ಅದನ್ನೇ ಹೇಳಬೇಕು. ಇನ್ನೂ ನನ್ನ ಮಾಪಪ್ ಅಲ್ಲಿ ನಿಮ್ಗೆ ಚಾನ್ಸ್ ಇದೆ, ನಿಮ್ಮ ಕಾಲೇಜ್ ಸೀಟ್ ಅಲಾಟ್ ಆಗ್ಬೋದು, ಸೀಟ್ ಅಂತೂ ಲಾಸ್ ಆಗೋದಿಲ್ಲ, ಬಟ್ ರೂಲ್ಸ್ ಏನಿದೆ ಅನ್ನೋದನ್ನ ಕೇಳ್ಕೊಳ್ಳಿ ಅಷ್ಟೇ. ಬಟ್ ಅದೇ ಹೇಳಿದ್ನಲ್ಲ, KE ಅವ್ರು ನಿಮ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಡ್ತಾರೆ, ಗೊತ್ತಿರ್ಲಿ. ಇನ್ನು ಕಾಷನ್ ಡಿಪಾಸಿಟ್ ಡೀಟೇಲ್ಸ್ ಏನಿದೆ ಬಹಳ ಸಿಂಪಲ್ ಇದೆ. ಸೊ ಕಾಷನ್ ಡಿಪಾಸಿಟ್ ಹೇಗೆ ಅಂತ ಅಂದ್ರೆ ನೋಡಿ, ಇಲ್ಲಿ ಮೇನ್ ಆಗಿ MBBS ಗೆ ಹೇಳಿದಾರೆ ಅವರು, ಡೆಂಟಲ್ಗೆ ಏನಂತ ಹೇಳಿ ಕ್ಲಿಯರ್ ಕಟ್ ಆದ ಇನ್ಸ್ಟ್ರಕ್ಷನ್ ನೋಟಿಫಿಕೇಶನ್ ಬರ್ಬೇಕಷ್ಟೇ. ಸೊ ಕಾಷನ್ ಡಿಪಾಸಿಟ್ ಇಲ್ಲಿ 3 ಸ್ಲ್ಯಾಬ್ ಅನ್ನ ಮಾಡಿದ್ದಾರೆ, 1 ಲಕ್ಷ, 12 ಲಕ್ಷ, 25 ಲಕ್ಷ. ಸೊ 1 ಲಕ್ಷ ನೀವು ಕಟ್ಟಿದ್ರೆ ನೀವು ಗೌರ್ಮೆಂಟ್ ಸೀಟಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು. ಗೌರ್ಮೆಂಟ್ ಸೀಟ್ ಅಂದ್ರೆ ನಾನು ಓನ್ಲಿ ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಅಂತ ಹೇಳ್ತಾ ಇಲ್ಲ. ಗೌರ್ಮೆಂಟ್ ಸೀಟ್ ಅಂದ್ರೆ ಇಲ್ಲಿ 65,000 ಬರ್ತದ, 1.5 ಲ್ಯಾಕ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟ್ ಕೂಡ ಬರ್ತದ, JJMMC ಅಲ್ಲಿ 6.5 ಲ್ಯಾಕ್ ಸೀಟ್ ಕೂಡ ಬರ್ತದೆ. ಇದರಲ್ಲಿ ಚಿಂತೆ ಮಾಡಬೇಡಿ. ಓಕೆ, ಸೊ 1 ಲಕ್ಷ ರೂಪಾಯಿ ನೀವು ಪೇ ಮಾಡಿದ್ರಿ ಅಂದ್ರೆ ಸೊ ಗೌರ್ಮೆಂಟ್ ಸೀಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅವರು
ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಮಾತ್ರ ಹೇಳಿದ್ದಾರೆ ನೀವು MBBS ಕೂಡ ಮಾಡಬಹುದು ಪ್ಲಸ್ BDS ಕೂಡ ಮಾಡಬಹುದು. ಆದ್ರೆ ನಾ BDS ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ಎಷ್ಟು ಕಟ್ಟಬೇಕು ಅನ್ನೋದನ್ನ ಅವರು ವಿಡಿಯೋದಲ್ಲಿ ಹೇಳಿಲ್ಲ. ಬಟ್ ನೋಡೋಣಂತೆ ನೋಟಿಫಿಕೇಶನ್ ಏನ್ ಬರ್ತದೆ ಅಂತ ಹೇಳಿ. ಇನ್ನು MBBS 12 ಲಕ್ಷ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಂದ್ರೆ ಪ್ರೈವೇಟ್ ಸೀಟಿಗೆ 12 ಲಕ್ಷ ಕಟ್ಟಬೇಕು. ಪ್ರೈವೇಟ್ ಸೀಟಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಂದ್ರೆ 12 ಲಕ್ಷ ಕಟ್ಟಲೇಬೇಕು. ಸರ್ ಇದು ಅಡ್ಮಿಷನ್ ಟೈಮಿಗೆ ಕಟ್ಟೋದಾ ಅಥವಾ ಅಲಾಟ್ಮೆಂಟ್ ಆದ್ಮೇಲೆ ಕಟ್ಟೋದಾ? ಏನೂ ಇಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ನೀವು ಕಟ್ಟಬೇಕು ಅಷ್ಟೇ. 12 ಲಕ್ಷ ಕಟ್ಕೊಂಡು ಹೋಗ್ಬೇಕು ಪ್ರೈವೇಟ್ ಸೀಟಿಗೆ. ಇಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಪ್ರೈವೇಟ್ ಸೀಟಲ್ಲಿ ಕೆಲವು ಕಾಲೇಜಲ್ಲಿ ಬಹಳಷ್ಟು ಕಾಲೇಜಲ್ಲಿ 12 ಲಕ್ಷ ಇದೆ. ಸೊ ಬಹಳಷ್ಟು ಕಾಲೇಜಲ್ಲಿ ಫೀಸ್ 22 ಲಕ್ಷ ಇದೆ, 22ವರೆ ಇದೆ. MS ರಾಮಯ್ಯದಲ್ಲಿ 25 ಇದೆ. ಹಾಗಾದ್ರೆ ಈ 22, 25 ಲಕ್ಷಕ್ಕೂ ಕೂಡ 12 ಲಕ್ಷ ಅಷ್ಟೇನೆ ಕಟ್ಸ್ಕೋತಾರ? ಯಾಕಂದ್ರೆ ಲಾಸ್ಟ್ ಇಯರ್ 20 ಲಕ್ಷ ಕಟ್ಸ್ಕೊಂಡಿದ್ರು. ಇಂಥ ಕಾಲೇಜ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಪ್ರೈವೇಟ್ ಯೂನಿವರ್ಸಿಟಿಗೆ ಅಂತ ಇದ್ರೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ 12 ಲಕ್ಷ ಅಷ್ಟೇ ಕಟ್ಸ್ಕೋತಾರ ಅಥವಾ ಇದಕ್ಕಿಂತ ಜಾಸ್ತಿ ಕಟ್ಸ್ಕೋತಾರ ಗೊತ್ತಿಲ್ಲ. ಬಟ್ ಅವರು ವಿಡಿಯೋದಲ್ಲಿ ಹೇಳಿದ್ದು 3 ಸ್ಲ್ಯಾಬ್ ಇಲ್ಲಿ. ಸೊ ಆದ್ರೆ ನೀವು 12 ಲಕ್ಷ ಕಟ್ಟಿದ್ರಿ ಅಂದ್ರೆ ಪ್ರೈವೇಟ್ ಸೀಟ್ ಜೊತೆಗೆ ಗೌರ್ಮೆಂಟ್ ಸೀಟ್ಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತೆ BDS ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು 25 ಲಕ್ಷ ಯಾರಿಗೆ ಅಂದ್ರೆ ಅವರು ಕ್ಲಿಯರ್ ಕಟ್ ಆಗಿ ಹೇಳಿರೋದು ಮ್ಯಾನೇಜ್ಮೆಂಟ್ ಮತ್ತೆ NRI ದವರಿಗೆ. ಸೊ 25 ಲಕ್ಷ ಸೀಟ್ ಏನಿದೆ ಅದು ಮ್ಯಾನೇಜ್ಮೆಂಟ್ NRI ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದ್ರೆ ಮೊದಲೇ ನೀವು 25 ಲಕ್ಷ ರೂಪಾಯಿಯನ್ನ KE ಅಕೌಂಟಿಗೆ ಕಟ್ಟಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ 25 ಲಕ್ಷ ನೀವು ಕಟ್ಟಿದ್ರಿ ಅಂದ್ರೆ ನೀವು ಗೌರ್ಮೆಂಟ್ ಸೀಟಿಗೂ ಪಾರ್ಟಿಸಿಪೇಟ್ ಮಾಡ್ಬೋದು, ಪ್ರೈವೇಟ್ ಸೀಟಿಗೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ 20 ಇಷ್ಟೇ. ಜಾಸ್ತಿ ಏನು ಕಟ್ಟಿರ್ತೀರಿ ಅದಕ್ಕಿಂತ ಕೆಳಗಿಂದಕ್ಕೂ ನೀವು ಹಾಕ್ಬೋದು, ಅದಕ್ಕೂ ಕೂಡ ಹಾಕ್ಬೋದು. ಆದ್ರೆ 1 ಲಕ್ಷ ಕಟ್ಕೊಂಡು ಸರ್ ನನಗೆ ಮ್ಯಾನೇಜ್ಮೆಂಟ್ ಹಾಕ್ತೀನಿ ನಾನು ಬರೋದಿಲ್ಲ, ಸರ್ 12 ಲಕ್ಷದ ಹಾಕ್ತೀನಿ ನಾನು ಪ್ರೈವೇಟ್ ಸೀಟು ಬರೋದಿಲ್ಲ. 12 ಲಕ್ಷ ಕಟ್ಟಿ ಗೌರ್ಮೆಂಟಿಗೂ ಹಾಕಿ ಪ್ರೈವೇಟಿಗೂ ಹಾಕಿ, 25 ಕಟ್ಟಿ ಗೌರ್ಮೆಂಟಿಗೂ ಹಾಕಿ ಪ್ರೈವೇಟಿಗೂ ಹಾಕಿ ಮ್ಯಾನೇಜ್ಮೆಂಟ್ NRI ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ ನೀವು. ಸೊ ಈ ರೀತಿಯಾಗಿ ಕಾಷನ್ ಡಿಪಾಸಿಟ್ ರೂಲ್ ಇರುವಂಥದ್ದು ಅನ್ನೋದು ಗೊತ್ತಿರಲಿ. ರೈಟ್. ಸೊ ಬಹಳ ಇಂಪಾರ್ಟೆಂಟ್ ಕಾಷನ್ ಡಿಪಾಸಿಟ್. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಇಲ್ಲಿ BDS ಗೆ ಸಂಬಂಧಪಟ್ಟ ಹಾಗೆ ಸರ್ ನಂದು BDS ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ನಾನು, ಮ್ಯಾನೇಜ್ಮೆಂಟು ಅಥವಾ ಪ್ರೈವೇಟ್ ಸೀಟು, ಅದರ ಫೀ ಸ್ಟ್ರಕ್ಚರೇ ಬಿಲೋ 6 ಲ್ಯಾಕ್ ಇರ್ತದೆ ಮ್ಯಾಕ್ಸಿಮಮ್ ಕಾಲೇಜಲ್ಲಿ. ಅಂತ ಕೇಸಲ್ಲೂ ನಾನು 12 ಲಕ್ಷನೇ ಕಟ್ಟಬೇಕಾ? ಗೊತ್ತಿಲ್ಲ. ಈಗ ಸದ್ಯದ ಮಟ್ಟಿಗೆ ಆನ್ಸರ್ ಇಸ್ ಗೊತ್ತಿಲ್ಲ. ನನಗೆ ಯಾವ್ದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ, ಚಿಂತೆ ಮಾಡಬೇಡಿ. ಬಟ್ ಇನ್ಸ್ಟ್ರಕ್ಷನ್ ಅಲ್ಲಿ KE ಅವರು ಲಾಸ್ಟ್ ಇಯರ್ ಅಂತೂ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ರು, ಬಟ್ ಈ ವರ್ಷನೂ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಇನ್ನು ಬಹಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ, ನಿಮಗೆಲ್ಲ ಗೊತ್ತೇ ಇದೆ MCC ಅವರು ಕೂಡ ಇವತ್ತು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 60-65 ಸೀಟ್ ಜನರಲ್ ಮೆರಿಟ್ ಅಲ್ಲಿ ಉಳಿದಿದೆ ಕ್ಲಿಯರ್ ವೇಕೆನ್ಸಿ. ಹಾಗಂತ ಹೇಳಿ ನಿಮ್ಮ ಕಟ್ ಆಫ್ ಏನಿದೆ ಅದು ಲಾಸ್ಟ್ ಇಯರ್ 24,000 ಸ್ಟಾಪ್ ಆಗಿದೆ ಆಲ್ ಇಂಡಿಯಾ ಕೋಟಾದಲ್ಲಿ. GM ಕ್ಯಾಟಗರಿ 24 ಇರೋದೇನು ನಿಮಗೆ 50,000ಕ್ಕೆ ಬರೋದಿಲ್ಲ, ಇನ್ನೊಂದು 2,000-3,000 ಜಾಸ್ತಿ ಆಗ್ಬೋದು ಹೊರತು ಅದಕ್ಕಿಂತ ಭಾಳ ಡಿಫ್ರೆನ್ಸ್ ಆಗೋದಿಲ್ಲ. ಆದರೆ ಈಗ ಆಲ್ರೆಡಿ ಅಡ್ಮಿಷನ್ ಆಗಿರುವಂತ ವಿದ್ಯಾರ್ಥಿ MCC ಪಾರ್ಟಿಸಿಪೇಟ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಜಸ್ಟ್ ಇಮ್ಯಾಜಿನ್ ಹೇಳ್ತೀನಿ ನಾನು, ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ನೀವು ಅಡ್ಮಿಷನ್ ತಗೊಂಡಿದ್ದೀರಿ. ನಿಮಗೂ ಇವತ್ತು MCC ಸೀಟ್ ಮ್ಯಾಟ್ರಿಕ್ಸ್ ನೋಡ್ತೀರಿ, ಒಂದು ಆಸೆ ಆಗ್ತದೆ, MCC ಯಲ್ಲಿ ಹಾಸನದಲ್ಲಿ ಸೀಟ್ ಇದೆ, ಶಿವಮೊಗ್ಗದಲ್ಲಿ ಸೀಟ್ ಇದೆ, ಬೆಳಗಾಮಲ್ಲಿ ಸೀಟ್ ಇದೆ, ಕಿಮ್ಸ್ ಅಲ್ಲಿ ಸೀಟ್ ಇದೆ ಅಂತ ಹೇಳಿ. ಹಾಗಾದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಆಲ್ರೆಡಿ ಅಡ್ಮಿಷನ್ ತಗೊಂಡ್ರು ಮಾಡ್ಬೋದು. ಆದರೆ ಒಂದು ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕ್ಲಿಯರ್ ಕಟ್ ಆಗಿ ಅವ್ರು ಹೇಳಿರುವಂಥದ್ದು. ಆದರೆ ನಿಮ್ಗೆ MCC ಯಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಿಮ್ಸೇ ಸಿಕ್ತು, ಯು ಆರ್ ಹ್ಯಾಪಿ ವಿತ್ ಕಿಮ್ಸ್, ನೀವು ಅಲ್ಲಿ ಹೋಗ್ಬೇಕು ಅಂದ್ರೆ ಕಾರವಾರ ಸೀಟನ್ನು ನೀವು ಕ್ಯಾನ್ಸಲ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಫೈನ್ ಏನು ಹಾಕೋದಿಲ್ಲ ಅಂತ ಹೇಳಿದ್ದಾರೆ, ಆದರೆ ಕಾರವಾರ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅಂದ್ರೆ KEಗೆ ಪರ್ಸನಲ್ ಆಗಿ ನೀವು ಹೋಗ್ಬೇಕಾಗ್ತದೆ. ಮೇ ಬಿ ಕ್ವಿಟ್ ಆಪ್ಷನ್ ಕೊಡ್ತಾರೆ, ಬಟ್ ಆಲ್ರೆಡಿ ಅಡ್ಮಿಟೆಡ್ ಸ್ಟೂಡೆಂಟ್ಸ್ ಕ್ವಿಟ್ ಆಪ್ಷನ್ ಕೊಡ್ತಾರೋ ಇಲ್ಲ ಅನ್ನೋದು ಡೌಟ್ ಇದೆ ನನಗೆ. ಒಟ್ಟಿನಲ್ಲಿ KEಯಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು, ಬಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ 1 ಲಕ್ಷ ಕಾಷನ್ ಡಿಪಾಸಿಟ್ ಅನ್ನ ನಾವು ಫೋರ್ಫಿಟ್ ಮಾಡಿದ್ದೀನಿ ಅಂತ ಮಾಡ್ತೀವಿ ಅಂತ ಹಾಕಿದ್ದಾರೆ. ಅವ್ರದೊಂದು ರೂಲ್ಸ್ ಇದೆ ಅಂತದ್ದು. ಸೊ 1 ಲ್ಯಾಕ್ ಫೋರ್ಫಿಟ್ ಮಾಡ್ತೀವಿ. ಬಟ್ ಈಗ 65,000 ಕೊಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡವರು 1 ಲಕ್ಷ ರೂಪಾಯಿ ಹ್ಯಾಂಗೆ ತಗೋತೀರಿ ನೀವು? ಅಂದ್ರೆ ಎಕ್ಸ್ಟ್ರಾ ಫೀಸ್ ಕಟ್ಸ್ಕೋತೀರಾ KEಯಲ್ಲಿ? ಗೊತ್ತಿಲ್ಲ, ಇದ್ರದ್ದು ಕ್ಲಾರಿಟಿ ಇಲ್ಲ. ಬಟ್ ಒಂದು ಪಾಯಿಂಟ್ ಮಾತ್ರ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಿಮ್ಗೆ ಆಲ್ರೆಡಿ ಅಡ್ಮಿಟೆಡ್ ಸ್ಟೂಡೆಂಟ್ ಇದ್ರು ಕೂಡ MCC ಥರ್ಡ್ ರೌಂಡ್ ಅಲ್ಲಿ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಸೊ ಯು ಕ್ಯಾನ್ ಪಾರ್ಟಿಸಿಪೇಟ್. ಬಟ್ ಅದಾದ್ಮೇಲೆ ಸೀಟ್ ನೀವು ಇಲ್ಲಿ ಕ್ಯಾನ್ಸಲ್ ಮಾಡ್ಕೋತೀರಿ, ಅದಕ್ಕೆ ಒಂದು ಫೈನ್ ಅನ್ನ ತಗೋತೀವಿ ಅಂತ ಹೇಳಿದ್ದಾರೆ. ಬಟ್ 1 ಲಕ್ಷ ರೂಪಾಯಿ ಅಂತ ಅವ್ರ ಬಾಯಿಂದ ಬಂದಿದೆ, ಬಟ್ ನನ್ಗನ್ಸೋ ಪ್ರಕಾರ ಅಷ್ಟು ತಗೊಳ್ಳೋದಿಲ್ಲ ಅವರು. ಯಾಕಂದ್ರೆ ನಿಮ್ದೇನು ತಪ್ಪಿಲ್ಲ ಅಲ್ವಾ? ಯಾಕಂದ್ರೆ ಇದನ್ನ ನಿಮಗೆ ಒಂದು ಕ್ವಿಟ್ ಆಪ್ಷನ್ ಕೊಟ್ಟುಬಿಟ್ಟು ಇದೇ ಸೀಟನ್ನು ಮಾಪಪ್ ಅಲ್ಲೇ ತಗೊಂಡು ನಿಮಗೆ ಉಳಿದವರಿಗೆ ಅದನ್ನ ಹಂಚಿಬಿಡ್ತಾರೆ, ಅದಕ್ಕಾಗಿ ಅವ್ರಿಗೇನು ಲಾಸ್ ಆಗೋದಿಲ್ಲ.
ಸೊ ಆ ಕಾರಣಕ್ಕೆ ಒಂದು 10,000 ರೂಪಾಯಿ ಕಟ್ ಮಾಡ್ಕೊಂಡು ಕೊಡ್ಬೋದಾಗಿತ್ತು. ಅದೇ ರೀತಿ ಮಾಡಬಹುದು ಕೆ ಇ ಅವರು ಅಂತ ಅನ್ಕೊಳ್ತೀನಿ. ವೇಟ್ ಮಾಡೋಣ. ಇದು ಅಡ್ಮಿಟೆಡ್ ಸ್ಟೂಡೆಂಟ್ಸ್ಗೆ. ಲಾಸ್ಟ್ ಪಾಯಿಂಟ್ ಏನಂದ್ರೆ ಫ್ರೆಶ್ಲಿ ಅಲಾಟೆಡ್ ಸೀಟ್. ಇಲ್ಲೂ ಕೂಡ ಒಂದು ಕೆಟಗರಿ ಏನಿರ್ತದೆ, ಫ್ರೆಶ್ಲಿ ಅಲಾಟೆಡ್ ಕೆ ಇ ಎಲ್ಲೂ ಅಲಾಟ್ ಆಗ್ತದೆ, ಎಂ ಸಿ ಸಿ ಎಲ್ಲೂ ಅಲಾಟ್ ಆಗ್ತದೆ. ಜಸ್ಟ್ ಇಮ್ಯಾಜಿನ್, ಪಾಸಿಬಿಲಿಟಿ ಬಹಳ ಕಡಿಮೆ ಇರ್ತದೆ ಇಲ್ಲಿ. ಸೊ ಕೆ ಇ ಎಲ್ಲೂ ಆಯ್ತು, ಎಂ ಸಿ ಸಿ ಎಲ್ಲೂ ಆಯ್ತು. ಮತ್ತೆ ಸೆಕೆಂಡ್ ರೌಂಡಲ್ಲಿ ಕೊಟ್ಟಾಗ ಕೆ ಇ ಅವರು ಇಲ್ಲೂ ಕೂಡ ನಿಮಗೆ ಕ್ವಿಟ್ ಆಪ್ಷನ್ ಅನ್ನ ಕೊಡ್ತಾರೆ. ನೀವು ಸೀಟನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿಕೊಳ್ಳಬಹುದು, ಬಟ್ ಇಲ್ಲಿ ಒಂದು ಪಾಯಿಂಟ್, ರಿವರ್ಸ್ ಹೋಗಬೇಕು ಅಂದ್ರೆ ಈಗ ನೋಡಿ, ಕೆ ಎ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಕ್ವಿಟ್ ಆಪ್ಷನ್ ಕೊಡ್ತಾರೆ, ಮಾಡ್ಕೊಂಡ್ಬಿಡ್ತೀರಿ. ಆದ್ರೆ ನನಗೆ ಕೆ ಎ ಸೀಟೇ ಬೇಕು ಸರ್, ನನಗೆ ಎಂ ಸಿ ಸಿ ಎಲ್ ಸೀಟ್ ಬೇಡ ಅಂದ್ರೆ ಅವಾಗ ನೀವು ಬೈ ರಿಟರ್ನ್ ನೀವು ಕೆ ಎಗೆ ಹೋಗಿ ಆ ಸೀಟ್ ಕ್ಯಾನ್ಸಲ್ ಅಂದ್ರೆ ಅವ್ರಿಗೆ ಬೈ ರಿಟರ್ನ್ ಕೊಡಬೇಕು. ನನಗೆ ಎಂ ಸಿ ಸಿ ಎಲ್ ಸೀಟ್ ಸಿಕ್ಕಿದೆ, ನನಗಲ್ಲಿ 2 ಲಕ್ಷ ರೂಪಾಯಿ ನಾ ಕಟ್ಟಿದ್ದೀನಿ, 2 ಲಕ್ಷ ರೂಪಾಯಿ ಹೋದ್ರೂ ಓಕೆ, ಬಟ್ ನಾನು ಕೆ ಎ ಸೀಟೇ ಬೇಕು ಅಂತ ಹೇಳಿ ನಿಮಗೆ ಹಂಗೇನಾದ್ರು ಇತ್ತು ಅಂದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಕೆ ಎಗೆ ಹೋಗಿ ನೀವು ರಿಟರ್ನ್ ಅಲ್ಲಿ ಲೆಟರ್ ಕೊಟ್ಟು ಬರಬೇಕು. ಬಟ್ ಇದು ಬಹಳ ರೇರ್ ಕೇಸ್. 12 ಲಕ್ಷದ ಕೇಸಲ್ಲಿ ಮಾತ್ರ ಈ ರೀತಿ ಆಗ್ತದೆ. ಗೌರ್ಮೆಂಟ್ ಅಲ್ಲಂತೂ ಸಾಧ್ಯವೇ ಇಲ್ಲ. 12 ಲಕ್ಷದಲ್ಲಿ ಒಂದು ಪಾಸಿಬಿಲಿಟಿ ಏನು, ಈಗ 1.3 ಲ್ಯಾಕ್ ಇದೆ ನಿಮ್ದು ರ್ಯಾಂಕು, ಫಸ್ಟ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ಲ, ನೀವು ಇಲ್ಲಿ ಎಂ ಸಿ ಸಿ ಎಲ್ಲೂ 19 ಲಕ್ಷಕ್ಕೆ ಹಾಕೋತೀರಿ, ಇಲ್ಲಿ 12 ಲಕ್ಷಕ್ಕೆ ಹಾಕೋತೀರಿ, ಇಲ್ಲಿ 12 ಲಕ್ಷ ಸಿಕ್ಬಿಡ್ತು. ಎಂ ಸಿ ಸಿ ಎಲ್ಲೂ 19 ಲಕ್ಷದ ಅಲಾಟ್ ಆಗಿಬಿಡ್ತು. ಈಗ ಫಾರ್ ಎಕ್ಸಾಂಪಲ್ ಜೆ ಎನ್ ಎಂ ಸಿ ಅಥವಾ ಜೆ ಎಂ ಎಂ ಸಿ ಹುಬ್ಳಿ. ಅವಾಗ ನೀವು ಏನ್ ಮಾಡ್ತೀರಿ, ನನಗೆ 2 ಲಕ್ಷ ರೂಪಾಯಿ ಹೋದ್ರೂ ಅಡ್ಡಿಲ್ಲ, ಪ್ರತಿ ವರ್ಷ 8ರಿಂದ 10 ಲಕ್ಷ ರೂಪಾಯಿ ಉಳಿತದಲ್ವಾ, ಇಲ್ಲಿ 12 ಲಕ್ಷ, ಅಲ್ಲಿ 19 ಅಥವಾ 20 ಲಕ್ಷ. ಆ ಕಾರಣಕ್ಕೆ ಏನ್ ಮಾಡ್ತೀರಿ, ನೀವು ಎಂ ಸಿ ಸಿ 2 ಲಕ್ಷ ಹೋದ್ರೂ ಅಡ್ಡಿಲ್ಲ ಅಂತೇಳಿ ನೀವು ಸುಮ್ಮನೆ ಕುತ್ಕೊಳ್ಳೋಂಗಿಲ್ಲ. ಇಮಿಡಿಯೇಟ್ ನೀವು ಎರಡೂ ಕಡೆ ಬಂದು ಎಂ ಸಿ ಸಿ ಬೇಡ ಅಂದ್ರೆ ಕೆ ಎಗೆ ಹೋಗಿ ಕ್ಯಾನ್ಸಲ್ ಮಾಡ್ಬೇಕು ಆ ಸೀಟನ್ನ ಬೈ ರಿಟರ್ನ್ ಕ್ಯಾನ್ಸಲ್ ಮಾಡಬೇಕು. ನನಗೆ ಎಂ ಸಿ ಸಿ ಅಲ್ಲಿ ಸೀಟು ಸಿಕ್ಕಿದೆ, ಕೆ ಇ ಎಲ್ಲೂ ಸಿಕ್ಕಿದೆ, ಬಟ್ ಕೆ ಎ ಸೀಟೇ ಬೇಕು, ಎಂ ಸಿ ಸಿ ಎಲ್ ಸಿಕ್ಕಿರುವಂಥ ಸೀಟನ್ನು ಬಿಡ್ತಾ ಇದ್ದೀನಿ, 2 ಲಕ್ಷ ರೂಪಾಯಿ ತಿರುಪತಿ ಹುಂಡಿಗೆ ಹೋದ್ರು ನನಗೇನು ಬೇಜಾರಿಲ್ಲ, ಯಾಕಂದ್ರೆ ಎಂ ಸಿ ಸಿ ಅವ್ರು 2 ಲಕ್ಷ ರೂಪಾಯಿ ನಿಮ್ಗೆ ವಾಪಸ್ ಕೊಡೋದಿಲ್ಲ, ಹೋದ್ರೂ ನನಗೇನು ಬೇಜಾರಿಲ್ಲ ಅನ್ನೋದನ್ನ ನೀವು ರಿಟರ್ನ್ ಅಲ್ಲಿ ಬರೆದು ಬಿಟ್ಟು ಕ್ವಿಟ್ ಆಗ್ಬೇಕು. ಎಂ ಸಿ ಸಿ ಬೇಡ ಅಂತೇಳಿ ಕೆ ಇ ಅನ್ನ ಕಂಟಿನ್ಯೂ ಮಾಡ್ತೀರಿ. ಈ ರೀತಿ ಇರ್ತದೆ. ಬಟ್ ಇಂಥ ಪಾಸಿಬಿಲಿಟಿ ಬಹಳ ಕಡಿಮೆ ಇದೆ. ಹಾಗೇನಾದ್ರೂ ಅಲಾಟ್ ಆದ್ರೆ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಇದಿಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ಫೈನಲಿ ಕೆ ಇ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ನಾನು ಕೂಡ ಪದೇ ಪದೇ ಹೇಳ್ತಾ ಇದ್ದೀನಿ, ಥಿಂಕ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಮಾಪ್ ಅಪ್. ಯಾಕೆ ಅಂತ ಅಂದ್ರೆ, ನೀವು ಯಾವುದೋ ಒಂದು 25 ಲಕ್ಷ ಕಟ್ತೀರಿ, 12 ಲಕ್ಷ ಕಟ್ತೀರಿ, ಸೀಟ್ ಹಾಕ್ಕೊಂಡ್ರಿ, ಸೀಟ್ ಅಲಾಟ್ ಆಯ್ತು, ಅಲಾಟ್ ಆದ್ಮೇಲೆ ಸರ್ ನಾನು ಹೋಗೋದಿಲ್ಲ ಅಂದ್ರೆ ಇಲ್ಲಿ ಕಟ್ಟಿರುವಂತ 12 ಇರ್ಬೋದು, 25 ಇರ್ಬೋದು, 1 ಲಕ್ಷ ಇರ್ಬೋದು, ಎಲ್ಲ ಫೋರ್ಫೀಟ್ ಆಗ್ತದೆ. 1 ಲಕ್ಷ ಹೋಗ್ಲಿ, 12, 25 ಕಟ್ಟದಂತ ವಿದ್ಯಾರ್ಥಿಗಳು ಇಷ್ಟು ದುಡ್ಡನ್ನ ನೀವು ಹಾರ್ಡ್ ಅರ್ನ್ ಮನಿ ನಿಮ್ದು ಅಲ್ವಾ, ಅಂದ್ರೆ ಬೇರೆ ಪಾಲಕರದ್ದು, ನೀವು ಕಟ್ಟಿಬಿಟ್ಟು ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಅಲಾಟ್ ಆಯ್ತು, ಅದು ಬೇಡ ನನಗಂತೇಳಿ ಡಿಲೀಟ್ ಅಂದ್ರೆ ನಾನು ಕ್ಯಾನ್ಸಲ್ ಮಾಡ್ಕೋತೇನೆ ಸರ್ ಅಂದ್ರೆ, ಸೊ 25 ಲಕ್ಷ ನಿಮ್ಮ ಹತ್ರ ಹೋಗ್ತದೆ, ಕೆ ಇ ಅವ್ರು ಇಟ್ಕೊಂಡು ಬಿಡ್ತಾರೆ ಅಂತ ಅಂದ್ರೆ ಜಸ್ಟ್ ಯೋಚನೆ ಮಾಡಿ. ಆ ಕಾರಣಕ್ಕೆ ಥಿಂಕ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ. ನನಗೆ ಸಿಕ್ಕರೆ ನಾನು 100% ಹೋಗ್ತೀನಿ ಅಂತ ಇದೆಯಾ, ಮಾತ್ರ ಪಾರ್ಟಿಸಿಪೇಟ್ ಮಾಡಿ. ಇಲ್ಲ ಅಂತಂದ್ರೆ ನಿಮಗೆ ಈ ಏನು ಸಿಕ್ಕಿದೆ ಅದರಲ್ಲಿ ಖುಷಿ ಪಡಿ. ಇಲ್ಲ ಲಾಂಗ್ ಟರ್ಮ್ ಮಾಡ್ತಾ ಇದ್ದೀರಾ, ಖುಷಿಯಿಂದ ಲಾಂಗ್ ಟರ್ಮ್ ಕಂಟಿನ್ಯೂ ಮಾಡಿ, ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಮುಂದಿನ ವರ್ಷ ಗೌರ್ಮೆಂಟ್ ಸೀಟೇ ತಗೊಳ್ಳೋ ಹಾಗೆ ಮಾರ್ಕ್ಸ್ ತಗೊಳ್ಳಿ. ಸೊ ಇದು ನನ್ನ ಲಾಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ಇದಿಷ್ಟು ಕೆ ಇ ಅವ್ರು ಏನು ಹೇಳಿದ್ರು ಅನ್ನೋದನ್ನು ಕ್ವಿಕ್ ಆಗಿ ಬ್ರೀಫ್ ಆಗಿ ಹೇಳಿದ್ದೀನಿ. ಸೊ ಮತ್ತೆ ಕೆ ಇ ಎ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ಎಂ ಸಿ ಸಿ ಯಲ್ಲೂ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಎಂ ಸಿ ಸಿ ಯಲ್ಲಿ ಇನ್ನೂ ಕೂಡ ಮುಂದೆ ಹೋಗುವಂಥ ಚಾನ್ಸಸ್ ಇದೆ. ರಿಸಲ್ಟ್ 8ನೇ ತಾರೀಕು ಅಂತ ಇತ್ತು, ಬಟ್ 8ನೇ ತಾರೀಕು ಒಳಗೂ ರಿಸಲ್ಟ್ ಬರುವಂಥ ಚಾನ್ಸಸ್ ಅಂತೂ ಇಲ್ಲ. ಐ ಥಿಂಕ್ 8ನೇ ತಾರೀಕು ತನಕ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಡ್ಬೋದು ಆ ಕಾರಣಕ್ಕೆ. ಸೊ ಅದು ಮುಂದೆ ಹೋದ್ರೂ ಕೂಡ ಕೆ ಇ ಅದು ಮುಂದೆ ಹೋಗ್ತದೆ, ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಕೆ ಇ ಅವರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಹಾಗೂ ಆಗಬೇಕು ಅಂತ ಹೇಳಿ ಕ್ವಿಟ್ ಆಪ್ಷನ್ ಅನ್ನ ಮಾಪಪ್ ಅಲ್ಲೂ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಏನು ವರಿ ಮಾಡ್ಕೋಬೇಡಿ. ಸೊ ಇದಿಷ್ಟು ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.